ಜೊತೆಯಲಿ ಜೊತೆಯಲಿ ಈ ನಕ್ಷತ್ರಿಕ ಇಲ್ಲಿಗೂ ಬಂದಲ್ಲಪ್ಪ. ಶಾಲಿನಿ ಅವರೇ, ಎಂತ ಕೋಇನ್ಸಿಡೆನ್ಸ್ ಅಲ್ವಾ? ನಾವಿಬ್ರು ಯಾವಾಗ್ಲೂ ಜೊತೆಗೇ ಇರ್ತೀವಿ. ಎಂತ ಸೋಜಿಗ ಅಲ್ವಾ? ಶಾಲಿನಿ ಅವರೇ, ಅಲ್ಲಿ ನೋಡಿ ಆಂಟಿ, ಅದು ನಮ್ಮನ್ನೇ ನೋಡ್ತಾ ಇದೆ. ನಾವಿಬ್ರು ಅದ್ರ ಕಣ್ಗೆ ಲವ್ ಬರ್ಡ್ಸ್ ತರ ಕಾಣಿಸ್ತಿರ್ಬೇಕು ಅಲ್ಲ? Will you please shut up? ಶಾಲಿನಿ ಅವರೇ, ಯಾಕೆ ಸಿಟ್ಕೋತೀರಾ? ಆದ್ರೂ ನೀವು ಸಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರಾ ಗೊತ್ತಾ ರೀ? ನಮ್ಮ ಸೋದತ್ತೆ ವಾರ್ಗಿತ್ತಿ ಮಗಳು ಇಂಥನೇ ಸಿಟ್ಕೋತಿದ್ಲು, ಅದು ನಿಮ್ಗೆ ಗೊತ್ತಾ? ಖಂಡಿತ ನನ್ಗೆ ಗೊತ್ತಿಲ್ಲ. ಅಯ್ಯೋ, ಅದೊಂದು ಹೆಂಗಸೆ ಅಲ್ಲ, ಒಳ್ಳೆ ಬಸ್ವಿ ಥರ ಆಡುತ್ತೆ. ಆದರೆ ನೀವು ಹಾಗಲ್ಲ, ನಿಮ್ಮನ್ನು ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ತೆಪ್ಪಕ್ಕೆ ಕೂತ್ಕೊಳ್ತೀರಾ, ಇಲ್ಲಾಂದ್ರೆ ನಾನು ಎದ್ದೋಗ್ಲಾ? ಅಯ್ಯೋ ಬೇಡ ರೀ, ನಾನೇ ನಿಮಗೆ ತೊಂದರೆ ಕೊಡೋದಿಲ್ಲ. ನಿಮ್ಮ ಪಕ್ಕ ಕೂತ್ಕೊಳ್ಳೋ ಸೌಭಾಗ್ಯ ಸಿಕ್ತಲ್ಲ, ಅಷ್ಟೇ ಸಾಕು. ಭಾಗ್ಯವಂತನು ನಾನೇ ಭಾಗ್ಯವಂತನು, ಶಾಲಿನಿ ಪ್ರೀತಿಯ ಶಾಲಿನಿ ಮಮತೆಯ ಪಡೆದ ನಾನೇ ಪುಣ್ಯವಂತನು. ಭಾಗ್ಯವಂತನು ನಾನೇ ಭಾಗ್ಯವಂತನು. ಅಯ್ಯೋ, ಎಷ್ಟು ಚೆನ್ನಾಗಿದ್ದಾಳೆ, ನನ್ನೇ ನೋಡ್ತಿದ್ದಾಳೆ. ಈ ಟೀಚರ್ ಅಮ್ಮ ಕೈ ಕೊಟ್ರೆ ಎಮರ್ಜೆನ್ಸಿಗೆ ಮೇಂಟೈನ್ ಮಾಡ್ಬೋದು. ಹೆಂಗಿದೆ ಮೈಗೆ? ಯಾಕವ್ವ ತಾಯಿ, ನಾನೇನ್ ಮಾಡಿದೆ? ಚಾಕ್ಲೇಟ್ ಎಸಿದ್ಯಾ ಮೈ ಮೇಲೆ ಲೋಫರ್. ನಾನು ಯಾವ ಗೆಸ್ತಮ್ಮ, ನನ್ನ ಹತ್ರ ಚಾಕ್ಲೇಟೇ ಇಲ್ಲ. ಏನಲ್ಲ ಪುರ್ಕಿ, ನಾನು ಅಷ್ಟೊಂದಿಂದ ನೋಡ್ತಾ ಇದ್ದೀನಿ ಪಾಪ ಹೆಣ್ಮಗ್ಳ ಮೇಲೆ ಅಷ್ಟೊಂದಿಂದ ಚಾಕ್ಲೇಟ್ ಆಗ್ತಾ ಇದೆಯಾ? ಮನೇಲಿ ನಿಂಗೆ ಯಾರು ಅಕ್ಕ ತಂಗಿರಿಲ್ವಾ? ನನ್ ಮೇಲೆ ಹಾಕ್ಬೇಡ. ಯಾಕೆ ಹಾಕ್ಬಾರ್ದು? ಎಲ್ರು ಹಾಕ್ತಿವೆ, ಬನ್ನಿ ಬನ್ನಿ ಎಲ್ರು ಹಾಕಿ.
ಆಯ್ತು. ಸಾರಿ ಅಕ್ಕ. ನಿಮ್ಮ ಅಕ್ಕನ ತರ ಕಾಣಿಸ್ತೀನ ನಾನು. ಆಯ್ತು ತಂಗಿ ತಂಗಿ ತಂಗಿ. ಲೇ, ಬರೀ ಅವ್ರನ್ನ ಅಷ್ಟೇ ಅಲ್ಲ, ಇಲ್ಲಿರೋ ಎಲ್ರೂ ಅಕ್ಕ ತಂಗಿ ಅನ್ಬೇಕು. ಅನ್ನು ಅನ್ನೋ ಅನ್ನೋ. ಯಾರನ್ನ ಬೇಕಾದ್ರೂ ಅಂತೀನಿ, ಆದ್ರೆ ಶಾಲಿನೀನ ಕಂಡಕ್ಟ್ರಿ ಸರ್, ಇನ್ನೊಂದ್ಸಲ ಅವನೇನಾದ್ರೂ ಬಸ್ ಹತ್ತಿದ್ರೆ ನಾನೇ ಅವ್ನ ತಲೆನ ಕಿತ್ತು ಬಸ್ ಚಕ್ರ ಕೊಟ್ಬಿಡ್ತೀನಿ, ನೀವು ಆರಾಮಾಗಿ ಕೂತ್ಕೊಳ್ಳಿ ಸರ್. ಅಬ್ಬಬ್ಬಾ, ಎಂತೆಂಥ ಪುಂಡು ಪೋಖ್ರಿಗಳೆಲ್ಲ ಕೂತ್ಕೋತಾರಪ್ಪ ಈ ಸೀಟಲ್ಲಿ. ಸರ್, ಲಾಸ್ಟ್ ಸ್ಟಾಪ್ಗೆ ಒಂದು ಟಿಕೆಟ್ ಕೊಡಿ. ಈಗ ಈ ಸೀಟ್ಗೊಂದು ಕಳೆ ಬಂತು. ಯಾಕೆ ಹೇಳಿ? ನಾವು ಬಂದ್ವಲ್ಲ. ನೋಡ್ರಿ, ಲವ್ ಸ್ಟ್ರಾಂಗ್ ಆಗಿದ್ರೆ ಸಾಕು, ನಾವು ಬೇಡ ಬೇಡ ಅಂದ್ರು ಆ ದೇವ್ರು ಹೇಳ್ಕೊಂಬಂದು ಪಕ್ಕದಲ್ಲಿ ಕೂರಿಸ್ತಾನೆ. ಆಕ್ಚುಲಿ ಇದೊಂಥರ ಚೆನ್ನಾಗಿದೆ ಅಲ್ವಾ? ಇನ್ಮೇಲೆ ನಾವು ದಿನ ಹಿಂಗೆ ಓಡೋಣ. ಯಾಕ್ರಿ? ನನ್ ಸ್ಟಾಪ್ ಬಂತು, ಬಿಡಿ ಜಾಗ. ಅಯ್ಯೋ ರೀ, ನಿಮ್ ಸ್ಕೂಲಿಂದ 3 ಕಿಲೋಮೀಟರ್ ಇದೆ. ಇವತ್ತು ನಾನು ಸ್ಕೂಲ್ಗೆ ಹೋಗ್ತಿಲ್ಲ. ನೀನು ಲಾಸ್ಟ್ ಸ್ಟಾಪಲ್ಲಿ ತಾನೇ ಹೇಳ್ಕೊಳ್ಳೋದು. ಬಾಯ್. ರೇ 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 ನಿಂತ್ಕೊಳ್ರಿ. ಯಾಕೆ ಫಾಲೋ ಮಾಡ್ತಿದ್ಯಾ? ಲವ್ ಅಂತಾನೆ ಫಾಲೋ ಮಾಡೋದು ಅಂತ ಕಣ್ರಿ. ನನಗೆ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಲವ್ ಆಗಿದೆಯಲ್ಲ, ಸೊ ನಾನು ಎಷ್ಟೇ ಬೇಡ ಅಂದ್ರೂ ನನ್ನ ಕಾಲ್ ನಿಮ್ಮಿಂದನೇ ಓಡೋಡ್ ಬರುತ್ತೆ. ನಾನು ಏನ್ ಮಾಡ್ಲಿ? ಸುಮ್ಮನೆ ಹೋಗೋ. ಹೋಗ, ನಾನು ಏನೇ ಮಾಡ್ತೀರಾ? ನೋಡು, ನಾನು ಒಳ್ಳೆ ಮನಸ್ಸಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನನ್ನ ಮೂಡ್ ಹಾಳು ಮಾಡಬೇಡ್ವೋ ಪ್ಲೀಸ್. ಅರ್ಚನೆ ಮಾಡಿಸ್ಬೇಕಿತ್ತು. ಹೆಸರು ಹೇಳಿಮ್ಮ. ಪಾರ್ವತಿ, ಉತ್ತರ ನಕ್ಷತ್ರ, ಕನ್ಯಾ ರಾಶಿ, ಕಾಶ್ಯಪ ಗೋತ್ರ. ಕಶ್ಯಪ ಗೋತ್ರಸ್ಯ. ಆಮೇಲೆ ರಂಗಸ್ವಾಮಿ, ದಿಶಾ, ಪ್ರತಿಮಾ. ಅಷ್ಟೇ. ಓಂ ದೇವಾದಿದೇವಾಯ ನಮಸ್ತುಭ್ಯಂ ನಮೋ ನಮೋ ದೇವಾಯ. ಸ್ವಾಮಿ, ಒಂದು ನಿಮಿಷ, ಇನ್ನೊಂದು ಮುಖ್ಯವಾದ ಹೆಸರು ಮರ್ತ್ಬಿಟ್ಟೆ. ಅಭಯ್ ಶೇಖರ್, ಭರಣಿ ನಕ್ಷತ್ರ, ಮೇಷರಾಶಿ, ವಿಶ್ವಾಮಿತ್ರ ಗೋತ್ರ. ಈ ಹೆಸರಲ್ಲಿ ವಿಶೇಷ ಅರ್ಚನೆ ಮಾಡಿ. ಭಗವಂತ, ನನ್ನ ಗಂಡನ ಮೇಲೆ ಅನುಮಾನ ಪಟ್ಟು ಬಂದಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಅವನೇನೂ ತಪ್ಪು ಮಾಡಿಲ್ಲ ಅನಿಸ್ತಾ ಇದೆ. ಸಮಯ ಸಂದರ್ಭಕ್ಕೆ ಸಿಕ್ಕಾಕೊಂಡು ಅವನು ಹಂಗೆಲ್ಲ ಮಾಡಿದ್ದು ಅನಿಸ್ತಾ ಇದೆ. ಇಲ್ಲ ಅಂದರೆ ಅವನು ಈ ಮಟ್ಟಕ್ಕೆ ನನ್ನ ಹಿಂದೆ ಬಿದ್ದು ಪ್ರೀತಿಗೋಸ್ಕರ ಚಟ್ಪಡಿಸ್ತಾ ಇರಲಿಲ್ಲ. ಏನು ಮಾಡಲಿ, ಅವನಿಗೆ ನೋವು ಕೊಡಬಾರ್ದು ಅಂತ ನಾನು ಒಪ್ಕೊಂಡು ಬಿಡಲ, ಇಲ್ಲಾಂದರೆ ಅವನು ಮುಂದೆ ಸುಖವಾಗಿರಲಿ ಅಂತ
ಹಿಂಗೆ ಹಠ ಮಾಡ್ಕೊಂಡು ಇದ್ಬಿಡ್ಲ? ಪ್ರೀತಿಗೋಸ್ಕರ ಪ್ರೀತಿನೇ ತ್ಯಾಗ ಮಾಡೋ ಸ್ಥಿತಿಗೆ ತಂದ್ಬಿಟ್ಯಲ್ಲೋ. ಹಿಂಗೆ ಮಾಡಿದ್ರೆ ಅವ್ನಿಗೆ ತುಂಬ ನೋವಾಗುತ್ತೆ ಕಣೋ. ಅವನ್ನ ನೀನೇ ಸಮಾಧಾನ ಮಾಡಬೇಕು, ಅವನ್ನ ನೀನೇ ಸುಖವಾಗಿ ಇಟ್ಕೊಳ್ಬೇಕು. ಮಾತಾಡ್ಸಲ್ವಾ? ನೋಡು, ನಾನು ಅಲ್ಲೇ ಹೇಳಿದ್ದೀನಿ, ದೇವಸ್ಥಾನಕ್ಕೂ ಬಂದು ಕಾಟ ಕೊಡಬೇಡ ಅಂತ. ನೀವು ದೇವಸ್ಥಾನದಲ್ಲಿ ನಿಂತ್ಕೊಂಡು ಹಠ ಮಾಡ್ಬೋದು, ನಾನು ಮಾಡಬಾರ್ದಾ? ಯಾಕ್ರಿ ಹಿಂಗೆ ಸ್ಕೋಪ್ ತಗೋತೀರಾ? ನನಗೆ ಗೊತ್ತು ಕಣ್ರಿ, ನೀವು ಅಷ್ಟೊತ್ತಿಂದ ಬೇಡ್ಕೊಳ್ತಿರೋದು ನನಗೋಸ್ಕರನೇ ಅಂತ. ಅದು ನನ್ನ ಮುಂದೆ ಮಾತ್ರನೇ. ಏನು ನಿನ್ನ ಮುಂದೆ? ಅಷ್ಟಕ್ಕೂ ನಾನು ನಿನ್ಗೋಸ್ಕರ ಯಾಕೆ ಬೇಡ್ಕೊಳ್ಬೇಕು? ಆದಿಲ್ ಹೋಗೋರ್ಗೋಸ್ಕರ ಎಲ್ಲ ನಾನು ಬೇಡ್ಕೊಳ್ಳೋಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ಹೌದಾ ಅರ್ಚಕ್ರೆ, ಇವ್ರೇನು ಹೇಳಿದ್ದು? ಸ್ಪೆಷಲ್ ಅರ್ಚನೆನಾ? ಹೌದು, ಅಭಯನ ಹೆಸರಿಗೆ ಸ್ಪೆಷಲ್ ಅರ್ಚನೆ ಮಾಡಿ ಅಂತ ಹೇಳಿದ್ರು. ಅಭಯ್ ಅಂದರೆ ನೀನೊಬ್ಬನೇನಾ? ನಮ್ಮ ಪಕ್ಕದ ಮನೆ ಮಗು ಹೆಸರು ಅಭಯ್ ಅಂತಾನೆ. ಇವತ್ತು ಅದ್ರ ಬರ್ಡೇ. ಓಹೋ ಅವ್ರ ಅಪ್ಪನ ಹೆಸರು ಶೇಖರ್ ಅಂತಾನಾ? ಅವನ ನಕ್ಷತ್ರನೂ ಭರಣಿ ನಕ್ಷತ್ರನಾ? ಆಮೇಲೆ ಅವ್ನ ಗೋತ್ರನೂ ವಿಶ್ವಾಮಿತ್ರ ಗೋತ್ರನಾ? ರೀ ಮೇನಕಾ ದೇವಿ ಅವರೇ, ಆ ದೇವ್ರ ಮುಂದೆನೂ ಸ್ಟಂಟ್ ಮಾಡಬೇಡ್ರಿ. ಲೌಕೇಶ್ಗೆ ಧರ್ಮದೇಟ್ ಕೊಡಿಸಿ ನಿಮ್ಮನ್ನ ಕಾಪಾಡಿದ್ದೀನಿ ತಾನೆ, ಅದಕ್ಕೊಂಚೂರಾದ್ರೂ ಬೆಲೆ ಬೇಡವಾ? ಸುಮ್ಮನೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಒಪ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ದೇವ್ರ ಮುಂದೆನೆ ಬಾಯ್ ಬಿಟ್ಟು ಹೇಳ್ತಿದ್ದೀನಿ ತಾನೆ, ಸುಮ್ಮನೆ ನಡಿ. ಓಹೋ ನನಗೆ ಈಗ ಅರ್ಥ ಆಯ್ತು. ದಿನ ನಮ್ಮ ದೇವಸ್ಥಾನಕ್ಕೆ ಬಂದು ಒಂದೊಂದೇ ಹರಕೆನ ತೀರಿಸ್ತಾ ಇದೆಯಲ್ಲ, ಇವ್ರಿಗೋಸ್ಕರ ತಾನೆ? ಓ, ಅಂದ್ರೆ ನಿನ್ನ ಹೆಂಡತಿ ಇವಳೇ ತಾನೆ? ಇಲ್ಲಪ್ಪ, ನಂತರ ಸ್ಮಾರ್ಟ್ ಹುಡುಗಲ್ಲಿ ಇವರಲ್ಲೇ. ಇವ್ರು ಜಸ್ಟ್ ನಮ್ಮ ಸ್ಕೂಲ್ ಟೀಚರ್ ಅಷ್ಟೇ. ರೀ ಏನ್ರಿ ಹಿಂಗ್ ಹೋಗ್ತಿದ್ದೀರಾ? ದೇವಸ್ಥಾನದಲ್ಲಿ ನಿಂತ್ಕೊಂಡು ಸುಳ್ಳು ಹೇಳಿದ್ರೆ ನಮ್ ಗಣೇಶ ಕಣ್ ಕಿತ್ಕೊಬಿಡ್ತಾನಂತೆ. ನಮ್ಮಲ್ಲಿ ಇಷ್ಟೊಂದು ಪ್ರೀತಿ ಇದ್ರು ಈ ಡ್ರಾಮಾ ಎಲ್ಲ ಬೇಕಂದ್ರೆ? ಯಾವನ್ ಹೇಳಿದ್ದು ನಿನ್ ಮೇಲೆ ಪ್ರೀತಿ ಇದೆ ಅಂತ? ನಾನೇ ಇದೇ ಕಣ್ಣಾರೆ ನೋಡಿದ್ನಲ್ಲ. ಅರ್ಚನೆ ಮಾಡ್ಸಿದ್ ಒಂದೇ ಒಂದ್ ಕಾರಣಕ್ಕೆ ನಿನ್ ಮೇಲೆ ಪ್ರೀತಿ ಇದೆ ಅಂತನಾ? ನಮ್ಮ ಅಪ್ಪ 20 ವರ್ಷ ಬಿಟ್ಟು ಹೋದಾಗ ನಮ್ಮ ಅಮ್ಮನು ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ತಿದ್ಲು. ಪ್ರೀತಿ ಇದೆ ಅಂತ ಅಲ್ಲ, ತಾಳಿ ಕಟ್ಸ್ಕೊಂಡಿರೋ ಕರ್ಮಕ್ಕೆ ಅಂತ. ರೀ ನಿಂತ್ಕೊಳ್ರಿ. ರೀ ಶಾಲಿನಿ, ಏನ್ರಿ ಇಷ್ಟೊಂದು ರೂಢ ಮಾತಾಡ್ತಾ ಇದೀರಾ? ನಾನ್ ಮಾತಾಡೋದೆ ಹಿಂಗೆ, 2 ಕಿವಿನೂ ಓಪನ್ ಮಾಡಿ ಕೇಳಿಸ್ಕೊ. ನೀನ್ ಕಟ್ಟಿರೋ ತಾಳಿ ಇನ್ನೂ ನಾನು ಕುತ್ಕೇಳಿದ್ಯಲ್ಲ, ಅದು ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದು. ಹೇಗಿದ್ರು ಸದ್ಯದಲ್ಲೇ ನಿಂಗೆ ಡಿವೋರ್ಸ್ ಕೊಟ್ಟು ಬೇರೆ ಆಗ್ಬಿಡ್ತೀನಲ್ಲ, ಅದಾದ್ಮೇಲೆ ಇದು ಯಾವುದು ಮಾಡ್ಸಲ್ಲ, ಸರಿನಾ? ಶಾಲಿನಿ, ಡಿವೋರ್ಸಾ? ಹೌದು, ನಿಮ್ಮಂತ ಶೋಕಿ ಜನರಿಗೆ ಅದೇ ತಾನೇ ಬೇಕಾಗಿರೋದು. ಶಾಲಿನಿ, ಡಿವೋರ್ಸಾ? ಹೌದು, ನಿಮ್ಮಂತ ಶೋಕಿ ಜನರಿಗೆ ಅದೇ ತಾನೇ ಬೇಕಾಗಿರೋದು. ಆದಷ್ಟು ಬೇಗ ಕೊಟ್ಬಿಡ್ತೀನಿ, ತಗೊಂಡು ಆರಾಮಾಗಿ ಏನ್ ಬೇಕಾದ್ರೂ ಮಾಡ್ಕೊಂಡು ಇದ್ದು ಬಿಡಿ. ಗುಡ್ ಬಾಯ್. ಅಮ್ಮ, ದೇವಸ್ಥಾನಕ್ಕೆ ಹೋಗಿ ಕನಕನಗರ್ಗೆ ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು.
ನಮ್ಮ ರೂಟಲ್ಲಿ ಬೇರೆ ಬಸ್ ಸಿಗ್ತಿಲ್ಲ. ನಾನು ಆಟೋ ಉಟ್ಕೊಂಡು ಮನೆಗೆ ಬರ್ತೀನಿ. ನೀನು ಹೆದರ್ಕೊಂಡು ಬೇಡ, ನೀವು ಆರಾಮಾಗಿರಿ ಆಯ್ತಾ? ಬಾಯ್. ಅಯ್ಯೋ ರಂಗ, ಈ ರೂಟಲ್ಲಿ ಆಟೋ ಸಿಗುತ್ತೆ ಅಂತ ಬಂದರೆ ಇಲ್ಲಿ ಒಬ್ಬ ಮನುಷ್ಯ ಪ್ರಾಣಿನೂ ಇಲ್ವಲ್ಲೋ, ಏನೋ ಮಾಡೋದು ರಂಗ. ರಂಗ 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 ರಂಗ. ಡ್ರಾಪ್ ಕೇಳೋ ಬೇಡವೋ? ಈ ಕೇಡಿಗಳಿಂದ ಬೈಕಲ್ಲಿ ಬರೋ ಒಂದು ದೊಡ್ಡ ಕೇಡಿ ಆಗಿದ್ರೆ ಏನು ಮಾಡಲಿ ರಂಗ? ತುಂಬ ಭಯ ಆಗ್ತಿದೆ. ಕಾಪಾಡೋ, ದಾರಿ ತೋರಿಸೋ. ಆಗಿದ್ದಾಗಲಿ ರಂಗ, ನಿನ್ನ ಮೇಲೆ ಭಾರ ಹಾಕ್ತಿದ್ದೀನಿ. ಸರ್, ಅದು ನಿಮ್ಮ ಏನ್ರಿ ಪವಾಡ? ನನಗೋಸ್ಕರ ಇಷ್ಟು ರಾತ್ರಿ ಕಾಯ್ತಾ ಇದ್ದೀರಾ? ಮುಂದೆ ಒಂದು ಮಿಸ್ ಕಾಲ್ ಕೊಟ್ಟಿದ್ರೆ ನಿಮ್ಮ ಮನೆ ಗೇಟ್ ಹತ್ತನೇ ಓಡ್ ಬಂದ್ಬಿಡ್ತಿದ್ನಲ್ಲ. ಶಟ್ ಅಪ್. ನಾನು ನಿನ್ಗೋಸ್ಕರ ಏನು ಕಾಯ್ತಾ ಇರಲಿಲ್ಲ. ಓಹೋ, ಮತ್ತ್ಯಾಕೋ ಕೈ ಅಡ್ಡ ಹಾಕಿ ನಿಲ್ಸಿದ್ದು? ಅದು ನನ್ನ ವಾಚ್ ಕೆಟ್ಟೋಗಿತ್ತು, ಟೈಮ್ ಕೇಳೋಣ ಅಂತ. ಕುಡ್ಡಿ, 3ಗೆ ಬಿದ್ರು ಮೇಕಪ್ ಹಾಳಾಗಿಲ್ಲ ಅಂತೆಲ್ಲ ಅರ್ಧರಾತ್ರಿ ಟೈಮ್ ಕೇಳಕ ಗಾಡಿ ನಿಲ್ಸಿದ್ದು? ಟೈಮು 11 ಗಂಟೆ. ಓಕೆ, ಥ್ಯಾಂಕ್ ಯು. ಖಾಲಿ ರೋಡು, ತುಂಬಾ ಟೈಮ್ ಆಗಿದೆ, ಸುಮ್ಮನೆ ಬಂದು ಹತ್ತಿರ ರೀ. ತೊಂದ್ರೆ ಇಲ್ಲ, ಇಲ್ಲಿ ತುಂಬಾ ಆಟೋಗಳು ಸಿಗತ್ತೆ, ನೀನ್ ಹೋಗ್ತಾ ಇರು. ರೇ, ಇಷ್ಟು ಹೊತ್ತಲ್ಲ ಆಟೋಗಳೆಲ್ಲ ದೆವ್ವಗಳು ಓಡಾಡ ಕೂಡ ಎದುರ್ಕೊಳ್ತವೆ. ಸುಮ್ಮನೆ ಬಂದು ಹತ್ತಿರ, ಮನೆಗೆ ಸೇಫಾಗಿ ಕರ್ಕೊಂಡೋಗ್ಬಿಡ್ತೀನಿ. ಬೇಕಾಗಿಲ್ಲ ಅಂದೆ ತಾನೇ. ಅವ್ರಾಗ ಅವ್ರೆ ಮೈ ಮೇಲ್ ಬಿದ್ದು ಸಹಾಯ ಮಾಡ್ತೀನಿ ಅನ್ನೋರ್ಗೆ ಒಳ್ಳೆ ಉದ್ದೇಶ ಇರಲ್ವಂತೆ. ನಿನ್ ಮನ್ಸಲ್ಲಿ ಏನೇನ್ ಅಸಹ್ಯ ತುಂಬಿದ್ಯೋ ಯಪ್ಪ. ಕಡೆಯಿಂದ ಕೇಳ್ತಾ ಇದ್ದೀನಿ, ಹತ್ತುತ್ತೀರಾ ಇಲ್ವಾ? ಕಡೆದಾಗ ಹೇಳ್ತಿದ್ದೀನಿ, ನಿನ್ ದಾರಿ ನೋಡ್ಕೊಂಡು ಹೋಗ್ತಾ ಇರು. ಬೇಡ ರೀ, ಇಷ್ಟು ಹೊತ್ತಲ್ಲಿ ಇಂಥ ಆಟ ಒಳ್ಳೇದಲ್ಲ. ಮನ್ಸಲ್ಲಿ ಡ್ರಾಪ್ ತಗೋಬೇಕು ಅನ್ಕೊಂಡಿರ್ತೀರಾ, ಹತ್ಬಿಡಿ ಅಷ್ಟೇ. ಏನೇನೋ ಭ್ರಮೆ ಇಟ್ಕೊಂಡ್ ಬೇಡ. ನಿನ್ ಬೈಕ್ ಹತ್ತೋ ಪರಿಸ್ಥಿತಿ ನನಗ್ ಬಂದಿಲ್ಲ, ಬರೋದು ಇಲ್ಲ. ಕಡೆ ಮಾತಾ ಹೇಳ್ತಿದ್ದೀನಲ್ಲ, ಇವತ್ ಯಾವುದೇ ಕಾರಣಕ್ಕೂ ನಿನ್ ಬೈಕ್ ನಾನು ಹತ್ತಲ್ಲ. ರಂಗನ್ ಮೇಲೆ ಆಣೆ, ಹೋಗು.
ಬಿಟ್ಟಿಯನು. ಇನ್ನು ಒಂದೇ ಒಂದ್ಸಲ ಪ್ರೀತಿಯಿಂದ ಕರೆದಿದ್ರೆ ನಿನ್ನ ಬೈಕ್ ಹತ್ತಲ್ಲ ಅಂತಿದ್ನ. ಇವಾಗ ನೀನು ವಾಪಸ್ ಬಂದ್ರೂ ನಾನು ಹತ್ತಕ್ಕಾಗಲ್ಲ. ರಂಗನ ಮೇಲೆ ಬೇರೆ ಆಣೆ ಇಟ್ಬಿಟ್ಟೆ. ಅಯ್ಯಯ್ಯೋ, ಅನ್ಯಾಯವಾಗಿ ನಿನ್ನ ಬೈದ್ ಬೇರೆ ಕಳಿಸ್ಬಿಟ್ಟೆ. ರಂಗ, ಇವಾಗ ಏನು ಮಾಡಲಿ?